ತಾಯಿಯ ಎದೆ ಹಾಲನ್ನ ಅಮೃತಕ್ಕೆ ಹೋಲಿಸಲಾಗುತ್ತೆ. ಆದ್ರೆ ಬಿಹಾರದ 6 ಜಿಲ್ಲೆಗಳಿಗೆ ತಾಯಿಯ ಎದೆ ಹಾಲೆ ವಿಷವಾಗಿ ಮಾರ್ಪಾಡಾಗಿದೆ. ಹೌದು, ಬಿಹಾರದ 6 ಜಿಲ್ಲೆಗಳ ತಾಯಂದಿರ ಎದೆ ಹಾಲಿನಲ್ಲಿ ಯುರೇನಿಯಂ ಪತ್ತೆಯಾಗಿದೆ. ಹೀಗಾಗೋದಕ್ಕೆ ಕಾರಣ ಏನ್ ಗೊತ್ತಾ? ಕೃಷಿಯಲ್ಲಿ ಬಿಹಾರದ ಜನರು ಅತಿಯಾಗಿ ಬಳಕೆ ಮಾಡ್ತಿರುವಂತಹ ರಸಗೊಬ್ಬರ, ಹಾಗೇನೆ ಭೂಮಿಯಿಂದ ಉತ್ಪತ್ತಿಯಾಗುತ್ತಿರುವ ಅಂತರ್ಜಲ, ಈ ಎರಡೂ ಕಾರಣದಿಂದ ತಾಯಂದಿರ ಎದೆ ಹಾಲಿನಲ್ಲಿ ಯುರೇನಿಯಂ ಪತ್ತೆಯಾಗಿದೆ. ಈ ಯುರೇನಿಯಂ ದೇಹದೊಳಗೆ ಹೇಗೆ ಹೋಗುತ್ತೆ ಅಂತಂದ್ರೆ, ಆ ಕೃಷಿ ಭೂಮಿಯಲ್ಲಿ ಬೆಳೆದಂತಹ ತರಕಾರಿಯನ್ನ ನಾವು ಸೇವನೆ ಮಾಡಿದಾಗ ಆ ಯುರೇನಿಯಂ ಡೈರೆಕ್ಟ್ ಆಗಿ ದೇಹಕ್ಕೆ ಹೋಗ್ತಾ ಇದೆ. ತಾಯಂದಿರ ದೇಹಕ್ಕೆ ಹೋದಾಗ ಅದು ಹಾಲಿಗೂ ಕೂಡ ಯುರೇನಿಯಂ ಹೋಗ್ತಾ ಇದೆ. ಈ ಯುರೇನಿಯಂ ತಾಯಿಯ ಎದೆ ಹಾಲು ಹಾಗೇನೆ ಮಡಿಲಿನ ಮೂಲಕ ಮಕ್ಕಳ ದೇಹವನ್ನ ಪ್ರವೇಶ ಮಾಡ್ತಾ ಇದೆ. ಈ ಯುರೇನಿಯಂ ಮಕ್ಕಳ ದೇಹವನ್ನ ಪ್ರವೇಶ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಮಕ್ಕಳಿಗೆ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಡುತ್ತೆ. ನರರೋಗದ ಸಮಸ್ಯೆ, ಕಿಡ್ನಿ ಸಮಸ್ಯೆ ಸೇರಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಬಾಧಿಸಲಿದೆ. ಇನ್ನು ಹೊಟ್ಟೆಯಲ್ಲೇನಾದ್ರೂ ಮಗು ಇತ್ತು ಅಂದ್ರೆ ಆ ಮಗು ಹುಟ್ಟೋದಕ್ಕೂ ಮುಂಚೆ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗೋದಂತೂ ಗ್ಯಾರಂಟಿ. ವೈಜ್ಞಾನಿಕ ಸಮೀಕ್ಷೆಯೊಂದರಲ್ಲಿ ಈ ಅಂಶ ಬಯಲಾಗಿದೆ. ಬಿಹಾರದಲ್ಲಿ ಅಂತರ್ಜಲ ಮಾಲಿನ್ಯ ಸಮಸ್ಯೆಯಿಂದಾಗಿ ಈ ಒಂದು ಸಮಸ್ಯೆ ಉಂಟಾಗ್ತಾ ಇದೆ. ನವಜಾತ ಶಿಶುಗಳ ಆರೋಗ್ಯದ ಮೇಲೂ ಕೂಡ ಗಂಭೀರವಾದ ಪರಿಣಾಮಗಳು ಕೂಡ ಮುಂದಿನ ದಿನಗಳಲ್ಲಿ ಬೀರುವಂತಹ ಸಾಧ್ಯತೆಗಳಿವೆ. ಡಾಕ್ಟರ್ ಅಶೋಕ್ ಶರ್ಮಾ ಅವರ ನೇತೃತ್ವದಲ್ಲಿ ಈ ಒಂದು ಸಂಶೋಧನೆ ನಡೆದಿತ್ತು. ಸಂಗ್ರಹಿಸಿದ ಎದೆ ಹಾಲಿನ ಎಲ್ಲಾ ಮಾದರಿಯಲ್ಲೂ ಕೂಡ ಯುರೇನಿಯಂ ಪತ್ತೆಯಾಗಿದೆ. ಬಿಹಾರದ ಕಗೇರಿಯಾದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ತಾಯಿಯ ಎದೆ ಹಾಲಿನಲ್ಲಿ ಯುರೇನಿಯಂ ಪತ್ತೆಯಾಗಿರ್ತಕ್ಕಂಥದ್ದು. ಒಟ್ಟಾರೆ ಮಕ್ಕಳ ಪಾಲಿಗೆ ಅಮೃತವಾಗಬೇಕಾಗಿದ್ದಂತಹ ಎದೆ ಹಾಲು ವಿಷವಾಗಿರೋದು ನಿಜಕ್ಕೂ ಕೂಡ ದುರಂತ. ಇದು ಬಿಹಾರಕ್ಕೆ ಮಾತ್ರ ಸೀಮಿತ ಆಗೋದಿಲ್ಲ. ಯಾಕಂತಂದ್ರೆ ಕರ್ನಾಟಕ ಸೇರಿ ದೇಶದ ವಿವಿಧೆಡೆ ಕೃಷಿಗಾಗಿ ಅನೇಕ ರಾಸಾಯನಿಕಗಳನ್ನ ಬಳಸ್ತಿದ್ದಾರೆ. ಸೊ ಇದರಿಂದ ದೇಶದ ತಾಯಂದ್ರ ಎದೆ ಹಾಲಿನಲ್ಲೂ ಕೂಡ ಈ ಒಂದು ಯುರೇನಿಯಂ ಪತ್ತೆಯಾಗುವ ಚಾನ್ಸಸ್ ಹೆಚ್ಚಿದೆ. ಬಿಹಾರದಲ್ಲಿ ಸಮೀಕ್ಷೆ ನಡೆಸಿರೋದಕ್ಕೆ ಗೊತ್ತಾಗಿದೆ. ನಮ್ಮಲ್ಲೂ ಕೂಡ ಸಮೀಕ್ಷೆ ನಡೆಸಿದ್ರೆ ಇಂತಹ ಪ್ರಕರಣಗಳು ಕಾಣಿಸಿದ್ರು ಕೂಡ ಕಾಣಿಸಬಹುದು.